ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KE ಅವರು ನಡೆಸಿರುವಂತಹ SDA ಪರೀಕ್ಷೆಯ HK ವಿಭಾಗದ ಒಂದು ಪ್ರಶ್ನೆ ಪತ್ರಿಕೆಯನ್ನು, GK ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ತರಗತಿಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಅದರ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ ಸ್ನೇಹಿತರೆ, ಡಿಸ್ಕಷನನ್ನು ಆರಂಭಿಸೋಣ. ಪ್ರಶ್ನೆ ಏನಿದೆ ನೋಡೋಣ. ಭಾರತ ಸಂವಿಧಾನದ ವಿಧಿ 368ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿನ ಬದಲಾವಣೆಯನ್ನು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ಗಳಿವೆ ಇಲ್ಲಿ. ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ, ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಿಸಿದ ನಿಬಂಧನೆಗಳು, 7ನೇ ಪರಿಚ್ಛೇದದಲ್ಲಿರುವ ಯಾವುದೇ ಪಟ್ಟಿ, 2ನೇ ಪರಿಚ್ಛೇದದಲ್ಲಿ ನಮೂದಾಗಿರುವಂತಹ ಯಾವುದೇ ಅಂಶ. ಈ 4 ಆಯ್ಕೆಗಳಿವೆ. ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ. 368ರ ಸಂವಿಧಾನದ ತಿದ್ದುಪಡಿಯ ಅನ್ವಯ ಯಾವುದರಲ್ಲಿನ ಬದಲಾವಣೆಯನ್ನು ನಾವು ಭಾರತದ ಸಂವಿಧಾನಕ್ಕೆ ಆದಂತಹ ತಿದ್ದುಪಡಿ ಅಂತ ನಾವು ಪರಿಗಣಿಸಲಾಗುವುದಿಲ್ಲ ಅಂತ ಇದನ್ನು ನಾವು ಐಡೆಂಟಿಫೈ ಮಾಡಬೇಕು ಆನ್ಸರನ್ನು ಸ್ನೇಹಿತರೆ. ಇದರ ಸರಿಯಾದ ಉತ್ತರ, ಇನ್ನು ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಇದು ಮಾಡ್ಬೋದು, ತಿದ್ದುಪಡಿಯನ್ನು ಮಾಡಬಹುದು. ಇದಕ್ಕೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಿಸಿದ ನಿಬಂಧನೆಗಳಿಗೂ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ತರಬಹುದು. ಇನ್ನು 7ನೇ ಪರಿಚ್ಛೇದದಲ್ಲಿರುವ ಯಾವುದೇ ಪಟ್ಟಿಯಲ್ಲಿ ಕೂಡ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡಬಹುದು. ಆದರೆ 2ನೇ ತಿದ್ದುಪಡಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಸಂವಿಧಾನದ ತಿದ್ದುಪಡಿ ಅಂತ ಭಾವಿಸಲಿಕ್ಕೆ ಬರೋಂಗಿಲ್ಲ. 2ನೇ ಪರಿಚ್ಛೇದದಲ್ಲಿ ಆಗುವಂತಹ, ಏನಕ್ಕಂದರೆ ಈ 2ನೇ ಪರಿಚ್ಛೇದ ಏನು ಹೇಳ್ತದಪ್ಪ, ಅಧಿಕಾರಿಗಳ ವೇತನ ಮತ್ತು ಭತ್ಯೆಗೆ ಸಂಬಂಧಪಟ್ಟಂಥದ್ದು 2ನೇ ಪರಿಚ್ಛೇದ. ಸೊ ಇದನ್ನು ನಾವು ಸಂವಿಧಾನದ ತಿದ್ದುಪಡಿ ಅಂತ ಪರಿಗಣಿಸಲಿಕ್ಕೆ ಬರೋಂಗಿಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 1977-79ರಲ್ಲಿ. ಆಯ್ಕೆ 2 ಸರಿಯಾಗಿದೆ ಸ್ನೇಹಿತರೆ. 1977-79ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಇರ್ತದೆ. ಅವಾಗ ಮೊರಾರ್ಜಿ ದೇಸಾಯಿ ಅವರು ಇದು ಪ್ರಧಾನಮಂತ್ರಿ ಆಗಿರ್ತಾರೆ. ಮೊರಾರ್ಜಿ ದೇಸಾಯಿಯವರ ನೇತೃತ್ವದ ಸರ್ಕಾರ ಇರ್ತದೆ. ಆವಾಗ ಸಮ್ಮಿಶ್ರ ಸರ್ಕಾರ ಇರ್ತದೆ. ಇನ್ನು 1952-57ರಲ್ಲಿ ಕಾಂಗ್ರೆಸ್ನ ಏಕೈಕ ಸರ್ಕಾರ ಇರ್ತದೆ. ಇನ್ನು 80-84ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಇನ್ನು 84-89ರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 42ನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವವನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? 42ನೇ ತಿದ್ದುಪಡಿ ಮೂಲಕ ರಾಜ್ಯ ನಿರ್ದೇಶಕ ತತ್ವವನ್ನು ಸೇರಿಸಲಾಗಿದೆ ಯಾವುದು ಅಂತ ನೋಡೋಣ ಸ್ನೇಹಿತರೆ. ಗೋಹತ್ಯೆ ನಿಷೇಧವನ್ನು ಸೇರಿಸ್ತಾರೆ 42ನೇ ತಿದ್ದುಪಡಿಯ ಮೂಲಕ. ಇನ್ನು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು ಇದು ಮೂಲತಃ ಇತ್ತು. ಪಶುಪಾಲನೆ ಮೂಲತಃ ಇತ್ತು. ಮತ್ತು ಮಕ್ಕಳ ಆರೋಗ್ಯ ಮೂಲತಃ ಇತ್ತು. ಸ್ನೇಹಿತರೆ, ಇದು ಸರಿಯಾದ ಉತ್ತರ, ಗೋಹತ್ಯೆ ನಿಷೇಧ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯ ಒಟ್ಟು ಮೌಲ್ಯ ಸೇರ್ಪಡೆಯನ್ನು ಹೀಗೆ ಅಳತೆ ಮಾಡ್ತಾರೆ. ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯು ಒಟ್ಟು ಮೌಲ್ಯ ಸೇರ್ಪಡೆಯನ್ನು ಹೀಗೆ ಅಳತೆ ಮಾಡುತ್ತದೆ. ಇದರ ಸರಿಯಾದ ಉತ್ತರ ಏನಂದ್ರೆ, ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಧ್ಯಂತರ ಬಳಕೆಯನ್ನು ಕಳೆಯೋದರಿಂದ ನಾವು ಗ್ರಾಸ್ ವ್ಯಾಲ್ಯೂ ಸೇರ್ಪಡೆಯನ್ನು ಅಳತೆ ಮಾಡ್ಬೋದು. ಒಟ್ಟು ಉತ್ಪಾದನೆ ಮೈನಸ್ ಮಧ್ಯಂತರ ಬಳಕೆ, ಅಲ್ಲೇ GBA ಬರ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದಾರೆ ಸ್ನೇಹಿತರೆ. ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ಡಯಾಪ್ಟರ್. ಯಾವುದು? ಡಯಾಪ್ಟರ್. ಇನ್ನು ಡಯಾಪ್ಟರ್, ಇದಕ್ಕೆ SI ಏಕಮಾನ ಡಯಾಪ್ಟರ್ ಅಂತ ಕೇಳ್ತಾರೆ. ಒಂದು ಡಯಾಪ್ಟರ್ ಈಜ್ವಲ್ ಟು 1 ಮೀಟರ್ ನಾಭಿ ದೂರ ಇರುವಂತಹ ಮಸೂರದ ಸಾಮರ್ಥ್ಯ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ.
ನದಿಗಳ ಉದ್ದಕ್ಕೆ ಅನುಗುಣವಾಗಿ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ ಸ್ನೇಹಿತರೆ. ನದಿಗಳ ಉದ್ದದ ಸರಿಯಾದ ಅನುಕ್ರಮವನ್ನು ನಾವು ಇಲ್ಲಿ ಗುರುತಿಸಬೇಕು, ಇಲ್ಲಿ ಆನ್ಸರ್ ಮಾಡ್ಬೇಕು ಸ್ನೇಹಿತರೆ. ಇದರ ಸರಿಯಾದ ಉತ್ತರವನ್ನು ಫಸ್ಟ್ಗೆ ಆಯ್ಕೆ ಮಾಡೋಣ. ಆಯ್ಕೆ 1 ಸರಿಯಾಗಿದೆ ಸ್ನೇಹಿತರೆ. ನೈಲು ಅತಿ ಉದ್ದದ ನದಿ. ನೈಲ್ ನಂತರ ಅಮೆಜಾನ್ ನಂತರ ಮಿಸಿಸಿಪ್ಪಿ, ಮಿಸ್ಸೋರಿ, ಅದರ ನಂತರ ಯಾಂಗಡ್ಜೆ, ಕಿಯಾಂಗ್. ಇವು ನದಿಗಳ ಉದ್ದದ ಅನುಕ್ರಮವಾದಂತಹ ಒಂದು ವಿಧವಾಗಿದೆ ಸ್ನೇಹಿತರೆ. ಜಗತ್ತಿನ ಅತಿ ಉದ್ದದ ನದಿ ಯಾವುದಂದರೆ ನೈಲ್ ನದಿ. ನೈಲ್ ಆದ ನಂತರ ಅಮೆಜಾನ್ ಆದ ನಂತರ ಮಿಸಿಸಿಪ್ಪಿ, ಮಿಸ್ಸೋರಿ, ಅದರ ನಂತರ ಯಾಂಗಡ್ಜೆ, ಕಿಯಾಂಗ್. ಇದು ನಮಗೆ ನದಿಗಳ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಈ ಕಾರಣಗಳಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಏನು ರೀಸನ್ನು ಹತ್ತಿ ಜವಳಿ ಉದ್ಯಮದ ಪ್ರಗತಿಗೆ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಆಗಿಲ್ಲ, ಅದಕ್ಕೆ ಏನು ಕಾರಣ ಅಂತ ಕೇಳಿದಾನೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದರೆ ಆಯ್ಕೆ 3 ABC ಸರಿಯಾಗಿವೆ. ಅಂದರೆ ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿಯ ಕೊರತೆ ಮತ್ತು ಕಚ್ಚಾ ಹತ್ತಿಯ ಹೆಚ್ಚಿನ ಬೆಲೆ ಇರೋದರಿಂದ ಹತ್ತಿ ಬಟ್ಟೆ ಕೈಗಾರಿಕೆ ನಮ್ಮ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇನ್ನು ಹೆಚ್ಚಿನ ಹತ್ತಿ ಗಿರಣಿಗಳು ಹಳೆಯದಾಗಿವೆ, ಜೊತೆಗೆ ಬಳಕೆಯಲ್ಲಿಲ್ಲದ ಹಳೆಯ ಯಂತ್ರೋಪಕರಣಗಳಿಂದ ಕೂಡಿವೆ. ಇನ್ನು ಅನಿಯಮಿತ ಅಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ ಇದೆ. ಇವೆಲ್ಲ ಕಾರಣಗಳಿಂದ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಭಾಳಷ್ಟು ಹಿಂದುಳಿದಿವೆ ಸ್ನೇಹಿತರೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ 2020-25 ತಂತ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ 2020-25 ಕೈಗಾರಿಕಾ ನೀತಿ ಬಗ್ಗೆ ಕೇಳಿದಾನೆ ಸ್ನೇಹಿತರೆ. ನಾವು ಆನ್ಸರನ್ನು ಫಸ್ಟ್ಗೆ ಟಿಕ್ ಮಾಡ್ಕೊಳ್ಳೋಣ. ಆಯ್ಕೆ 3 ಸರಿಯಾಗಿದೆ, ABC ಸರಿಯಾಗಿದೆ. ಸುಸ್ಥಿರ ಮತ್ತು ಸಮಗ್ರ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುವುದು ಕರ್ನಾಟಕದ ಹೊಸ ಕೈಗಾರಿಕಾ ನೀತಿಯ ಒಂದು ತಂತ್ರ. ಸುಸ್ಥಿರ ಮತ್ತು ಸಮಗ್ರ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುವುದು ಹೊಸ ಕೈಗಾರಿಕಾ ನೀತಿ 2020-25 ಒಂದು ತಂತ್ರ. ಇನ್ನು MSME ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರಚಾರದತ್ತ ಗಮನ ಹರಿಸುವುದು, ಇದು ಕೂಡ ಹೊಸ ಕೈಗಾರಿಕಾ ನೀತಿಯ ಒಂದು ತಂತ್ರ. ಇನ್ನು ರಾಜ್ಯದ ಟೈರ್ 2 ಮತ್ತು ಟೈರ್ 3 ನಗರಗಳನ್ನು ಆರ್ಥಿಕ ಬೆಳವಣಿಗೆಯ ಇಂಜಿನ್ಗಳಾಗಿ ಉತ್ತೇಜಿಸುವುದು, ಇದು ಕೂಡ ಸರಿಯಾಗಿದೆ. ಆಯ್ಕೆ 4 ತಪ್ಪಾಗಿದೆ. ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕುಂಠಿಸುವುದು, ಇದು ಕೈಗಾರಿಕಾ ನೀತಿಯ ಒಂದು ತಂತ್ರ ಅಲ್ಲ. ಇದರ ಸರಿಯಾದ ಆಯ್ಕೆ ಯಾವುದಂದರೆ ಆಯ್ಕೆ 3 ಸರಿಯಾದ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಕರ್ನಾಟಕದ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕರ್ನಾಟಕದ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸ್ನೇಹಿತರೆ, ಯಾವ ಹೇಳಿಕೆ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಅಂತ ನೋಡ್ಬೇಕು ಸ್ನೇಹಿತರೆ. ಪೀಣ್ಯ ಕೈಗಾರಿಕಾ ಪ್ರದೇಶವು ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ಹೌದು, ಸರಿಯಾಗಿದೆ. ಆಯ್ಕೆ ಸರಿಯಾಗಿದೆ. ಇನ್ನು ನರಸಾಪುರ ಕೈಗಾರಿಕಾ ಪ್ರದೇಶವು ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ರಾಂಗ್. ಇನ್ನು ಧಾರವಾಡ ಕೈಗಾರಿಕಾ ಪ್ರದೇಶವು ಕರ್ನಾಟಕದ 2ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ಇಲ್ಲ, ಇದು ರಾಂಗ್. ಬೆಳಗಾವಿ ಕೈಗಾರಿಕಾ ಪ್ರದೇಶವು ಕರ್ನಾಟಕದ 5ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ಇಲ್ಲ, ರಾಂಗ್. ಓಕೆ ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ ಯಾವುದಂದರೆ ಪೀಣ್ಯ ಕೈಗಾರಿಕಾ ಪ್ರದೇಶ ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ಆಯ್ಕೆ 1 ಸರಿಯಾದ ಆನ್ಸರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಎಂದು ಕರೆಯುತ್ತಾರೆ? ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ಮಹಾಮಸ್ತಿಷ್ಕ ಮೆದುಳಿನ ಪ್ರಜ್ಞಾಸ್ಥಿತಿ ಸ್ಥಳ ಅಂತ ಕರೀತಾರೆ. ಸೆರೆಬ್ರಮ್ ಅಂತ ಕರೀತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಅಂತ ಕರೀತಾರೆ? ಸೆರೆಬ್ರಮ್ ಅಂತ ಕರೀತಾರೆ.
ಇಲ್ಲಿ ಸೆರೆಬ್ರಮ್ನಲ್ಲಿ ಚಿಂತನೆ, ಇಚ್ಛೆ, ನೆನಪು, ಭಾಷೆ, ಪ್ರಜ್ಞೆ ಇವುಗಳ ಕೇಂದ್ರ ಯಾವುದಂದ್ರೆ ಸೆರೆಬ್ರಮ್. ಓಕೆ, ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ ಸ್ನೇಹಿತರೆ. ಸರಿಯಲ್ಲದ ಹೊಂದಿಕೆ ಯಾವುದು ಅಂತ ನೋಡೋಣ. ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಇದಕ್ಕೆ ಯಾವುದು ಕರೆಕ್ಟಾಗಿದೆ ಅಂತಂದರೆ ಇದಕ್ಕೆ ಆನ್ಸರ್ ಏನಂದರೆ ಆಯ್ಕೆ 2 ಕರೆಕ್ಟಾಗಿದೆ. ಪ್ಲಾಸ್ಮೋಡಿಯಂ ನಿಮೋನಿಯಾ ಇದು ಸರಿಯಾದ ಹೊಂದಾಣಿಕೆ ಅಲ್ಲ. ಸ್ನೇಹಿತರೆ, ನಾವು ರೈನೋ ವೈರಾಣು ಇದೆಯಲ್ಲ, ಇದು ಸಾಮಾನ್ಯ ನೆಗಡಿಗೆ ಹೊಂದಿಕೆ ಆಗ್ತದೆ. ರೈನೋ ವೈರಾಣು ಸಾಮಾನ್ಯ ನೆಗಡಿಗೆ ಕಾರಣವಾದಂತಹ ಒಂದು ಜೀವಿ. ಇನ್ನು ಎಂಟಮೀಬಾ ಇದು ಆಮಶಂಕೆ ಭೇದಿಯನ್ನು ತರ್ತದೆ. ಈ ಎಂಟಮೀಬಾ ಇದ್ದು ಆಮಶಂಕೆ ಭೇದಿ ತರುತ್ತದೆ. ಇನ್ನು ಟ್ರೈಕೋಫೈಟನ್ ಇದು ಹುಳುಕಡ್ಡಿ ರೋಗವನ್ನು ತರ್ತದೆ. ಟ್ರೈಕೋಫೈಟನ್ ಇದು ರಿಂಗ್ ವಾರ್ಮ್ ಅಥವಾ ಉಂಗುಷ್ಟ ರಿಂಗ್ ವಾರ್ಮ್, ಹುಳುಕಡ್ಡಿ ರೋಗಕ್ಕೆ ರಿಂಗ್ ವಾರ್ಮ್ ಅಂತ ಕರಿತೀವಿ. ಇನ್ನು ಪ್ಲಾಸ್ಮೋಡಿಯಂ ಇದು ಮಲೇರಿಯಾವನ್ನು ತರುವಂಥದ್ದು, ಮಲೇರಿಯಾವನ್ನು ತರುತ್ತದೆ, ನ್ಯೂಮೋನಿಯಾ ತರಂಗಿಲ್ಲ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಬಂಗಾರದ ಹೇಳಿಕೆ 1, ಬಂಗಾರದ ಅಕ್ಕಿ ಗೋಲ್ಡನ್ ರೈಸ್ ಇದು ತಳೀಯವಾಗಿ ಮಾರ್ಪಡಿಸಿದ ಒಂದು ಸಸ್ಯವಾಗಿದ್ದು ಇದನ್ನು ವಿಟಮಿನ್ ಎ ಅಂಶವನ್ನು ಸಮೃದ್ಧಗೊಳಿಸಲು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಹೇಳಿಕೆ 2, ಮೊಟ್ಟ ಮೊದಲ ಕುಲಾಂತರಿ ಹಸು ರೋಸಿ ಇನ್ನು ಆ್ಯಂಟಿಟ್ರಿಪ್ಸಿನ್ನಿಂದ ಸಮೃದ್ಧವಾಗಿದ್ದ ಮಾನವನ ಪ್ರೋಟೀನನ್ನು ಉತ್ಪಾದಿಸಿತು. ಮೊಟ್ಟ ಮೊದಲ ಕುಲಾಂತರಿ ಹಸು ರೋಸಿ ಆ್ಯಂಟಿಟ್ರಿಪ್ಸಿನ್ನಿಂದ ಸಮೃದ್ಧವಾಗಿದ್ದ ಮಾನವ ಪ್ರೋಟೀನನ್ನು ಉತ್ಪಾದಿಸಿತು. ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಇದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಯಾವುದಂದರೆ ಆಯ್ಕೆ 3. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿಲ್ಲ. ಸ್ನೇಹಿತರೆ, ಗೋಲ್ಡನ್ ರೈಸ್ ವಿಟಮಿನ್ ಎ ಹೆಚ್ಚಿಸಲಿಕ್ಕೆ ಮಾರ್ಪಾಡಾಗಿರುವಂತಹ ಒಂದು ತಳಿ ಇದು. ಗೋಲ್ಡನ್ ರೈಸು ವಿಟಮಿನ್ ಎ ಭಾಳಷ್ಟು ಇರ್ತದೆ ಇಲ್ಲಿ. ಇನ್ನು ಹೇಳಿಕೆ 2 ಏನಿದೆಯಲ್ಲ ಅದು ರಾಂಗ್ ಆಗಿದೆ. ಏನಕ್ಕಂದರೆ ವಾಸ್ತವದಲ್ಲಿ ಇದು ಹಾಲಿನಲ್ಲಿ ಮಾನವ ಪ್ರೋಟೀನನ್ನು ಉತ್ಪಾದಿಸಿತು, ಆದರೆ ಆ್ಯಂಟಿಟ್ರಿಪ್ಸಿನ್ ಅಲ್ಲ. ಸ್ನೇಹಿತರೆ, ಆಯ್ಕೆ 3 ಏನಿದೆ ಅದು ಸರಿಯಾಗಿದೆ, ಬಟ್ ಹೇಳಿಕೆ 2 ಸರಿಯಾಗಿಲ್ಲ. ಇದು 2ನೇ ಹೇಳಿಕೆ ಸರಿಯಾಗಿಲ್ಲ, ಆಯ್ಕೆ 1 ಸರಿಯಾಗಿದೆ. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.